ನಮಸ್ಕಾರಗಳ ವೀಕ್ಷಕರೇ, ನಮ್ಮ ಹಳ್ಳಿ ನಮ್ಮ ಮಾತು. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಚೌಕಟ್ಟನ್ನು ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೀವಿ ಎಂದು. ಇದು ಉತ್ತರ ಕರ್ನಾಟಕದ, ಏನಂತೀರ ನೀವು, ಉತ್ತರ ಕರ್ನಾಟಕದ ಮೊನ್ನೆಯಷ್ಟೇ ತಾಲೂಕಾದಂತಹ ಮೂಡಲಗಿಯ ಮಾತನ್ನು ನಾವಿವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೂಡಲಗಿಯಲ್ಲಿ ಮುನ್ಯಾಳ ಅನ್ನುವಂತಹ ಒಂದು ಗ್ರಾಮ. ಈ ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿಕಾರಿ ಅಧಿಕಾರಿ ಅಂದರೆ PDO ಸಾಹೇಬರು ಕೂಡ ಇದ್ದಾರೆ. ಇಲ್ಲೊಂದು ರೋಡ್ ಐತೆ. ಆ ರೋಡು ನೀವು ಪಕ್ಕದಲ್ಲೇ ತೋರಿಸ್ತಾ ಇದ್ದೀವಿ ನಾವು. ಇಲ್ಲೊಂದು ರೋಡ್ ಐತೆ. ಆ ರೋಡು ಏನಿಲ್ಲಪ್ಪ ಅಂತಂದ್ರು ಇವತ್ತಿಗೆ ಒಂದು 4 ರಿಂದ 5 ತಿಂಗಳ ಮೇಲಾಯಿತು. ಆ ರೋಡಲ್ಲಿ ನಾವು ಕಡಿ ಅಂತ ಕರಿತೀವಿ, ಅಂದರೆ ಜಲ್ಲಿಕಲ್ಲು. ಕೆಲವೊಂದು ಜಾಗದಲ್ಲಿ ದೊಡ್ಡ ದೊಡ್ಡ ಜಲ್ಲಿಕಲ್ಲುಗಳನ್ನು ಹಾಕ್ಬಿಟ್ಟವ್ರೆ, ಇನ್ನು ಕೆಲವೊಂದು ಜಾಗದಲ್ಲಿ ಸಣ್ಣ ಸಣ್ಣ ಜಲ್ಲಿಕಲ್ಲುಗಳನ್ನು ಹಾಕ್ಬಿಟ್ಟವ್ರೆ. GPS ಮಾಡಿದಾಗ, ಅಂದರೆ ಅಂತಾರಲ್ಲ, ಸ್ಪೇಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ರೋಡ್ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳ್ತಾರೆ, ಸ್ಪೇಸ್ ಟೆಕ್ನಾಲಜಿ. ಆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಇಲ್ಲೊಂದು ರೋಡ್ ಕಾಣಲಿ, ಡಾಂಬರಿ ಹಾಕಿರುವಂತಹ, ಟಾರ್ ಹಾಕಿರುವಂತಹ ರೋಡ್ ಕಾಣಬೇಕು ಅಂತ ಹೇಳಿ ಕರಿಯಾದಂತಹ ಜಲ್ಲಿ ಕಲ್ಲುಗಳನ್ನು, ಸಣ್ಣ ಸಣ್ಣ ಆ ಜಲ್ಲಿ ಕಲ್ಲುಗಳನ್ನು ಅಲ್ಲಿ ಹಾಕಿರ್ತಾರೆ. ಅಂದರೆ ಮೇಲಿಂದ GPS ಹೊಡೆದಾಗ ಅದು ಏನು ಕಾಣಬೇಕು ನಿಮಗೆ, ಅದು ಇಲ್ಲಪ್ಪ ಇಲ್ಲಿ ಡಾಂಬರಿ ಹಾಕವ್ರೆ, ಇಲ್ಲಿ ಅಂದರೆ ಸೌತ್ ಕರ್ನಾಟಕಕ್ಕೂ ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರಿಗೂ ಒಂದು ಸ್ವಲ್ಪ ತಿಳಿಯಲಿ ಅಂತ ಹೇಳಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಟಾರ್ ಹಾಕವ್ರೆ ಅಂತ ಹೇಳಿ ಕಾಣಬೇಕು ಮೇಲಿಂದ GPS ಹೊಡೆದಾಗ. ಇದನ್ನು, ಈ ಒಂದು ವಿಚಾರವನ್ನು ತಗೊಂಡು ನಾವು ಅಧಿಕಾರಿಯ ಕಚೇರಿಗೆ ಹೋಗಿ ಅವರನ್ನು ಕೇಳಿದ್ವಿ. ಅವರು ಹೇಳ್ತಾರೆ, ಇಲ್ಲಪ್ಪ ಇದು ಶಾಸಕರ ಫಂಡಿಂದ ಮಾಡಿರುವಂತಹ ಒಂದು ರೋಡು ಕಾಮಗಾರಿ, ಇದನ್ನು ನೀವೇನೇ ಕೇಳಬೇಕಿದ್ರೆ ಶಾಸಕರನ್ನ ಕೇಳಬೇಕು. ಅಲ್ಲ ಅಡ್ಡಾಡುವಂಥ 3 ರಿಂದ 4 ತಿಂಗಳ ಮೇಲಾಯ್ತದು. ಅಲ್ಲಿ ಅಡ್ಡಾಡಿ ಎಷ್ಟು ಜನ ಬಿದ್ದವರು, ಎಷ್ಟು ಜನ ಎದ್ದವರು, ಎಷ್ಟು ಜನ ಮನಿ ಕಂಡವರು, ಎಷ್ಟು ಜನರ ಕಾಲು ಮುರಿದೋಯ್ತೋ, ಸೊಂಟ ಮುರಿದೋಯ್ತೋ ಆ ರೋಡಲ್ಲಿ ಬಿದ್ದು.